ಇಂದು ಬೆಳಿಗ್ಗೆ ಶೃಂಗೇರಿ ಭಾಗದಲ್ಲಿ ಹರೀಶರಿಗೆ ಮತ್ತು ಉಮೇಶರಿಗೆ ಕಾಡಾನೆ ದಾಳಿ ಮಾಡಿದ್ದನ್ನ ಮತ್ತು ಅವರಿಗೆ ಅನಾಹುತ ಆದದ್ದನ್ನ ನನಗೆ ಈಗಷ್ಟೇ ಜೀವರಾಜರು ಫೋನ್ ಮಾಡಿ ಹೇಳಿದ್ರು. ಅತ್ಯಂತ ನೋವಿನ ಸಂಗತಿ ಅಂದ್ರೆ ನಾವು ಕಳೆದ ಬಾರಿ ಇಲಾಖೆಯವರು 2 ಆನೆಗಳನ್ನು ಹಿಡಿದ ನಂತರ ಇಷ್ಟು ಬೇಗ ಮತ್ತೆ ಮರುಕಳಿಸ್ತದೆ ಅಂತ ಹೇಳಿ ನಾವ್ಯಾರು ಊಹೆ ಮಾಡಿರಲಿಲ್ಲ. ಹರೀಶ್ ಮತ್ತು ಉಮೇಶ್ ಅವರ ಕುಟುಂಬಕ್ಕೆ, ನೊಂದ ಕುಟುಂಬದಲ್ಲಿ ನಾವೆಲ್ಲರೂ ಕೂಡ ಸಹಾನುಭೂತಿಯನ್ನು ವ್ಯಕ್ತಪಡಿಸಿ ಈಗ ಎಲ್ಲರೂ ಪ್ರತಿಭಟನೆಗಿಂತ ಸುದ್ದಿ ಇದೆ. ನಾನು ನಿಮ್ಮನ್ನು ವಿನಂತಿ ಮಾಡ್ತೇನೆ, ಇದರ ಮುಂದೆ ಇದು ಆಗದೇ ಇರುವಂತೆ ನಾವು ರಾಜ್ಯ ಸರ್ಕಾರದ ಮೇಲೆ, ಕೇಂದ್ರ ಸರ್ಕಾರದ ಮೇಲೆ ಹಿಂದೆ ಒತ್ತಡವನ್ನು ತಂದಿದ್ದೆವು, ಮುಂದೂ ಕೂಡ ಒತ್ತಡ ತರ್ತೇವೆ. ಯಾವುದೇ ಗೊಂದಲಗಳಿಲ್ಲದೆ ಇದನ್ನು ನಾವು ಈ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಎಲ್ಲರೂ ಒಟ್ಟಾಗಿ ಶ್ರಮ ಕೊಡೋಣ. ನಾನು ಇವತ್ತು ಡಿಲ್ಲಿಯಲ್ಲಿದ್ದೇನೆ. ಊರಿಗೆ ಬಂದ ತಕ್ಷಣ ಹರೀಶ್ ಮತ್ತು ಉಮೇಶ್ವರಿ ಕುಟುಂಬದ ಮನೆಗೆ ನಾನು ಭೇಟಿ ಕೊಡ್ತೇನೆ. ದಯವಿಟ್ಟು ಎಲ್ಲರೂ ಸಹಕಾರ ಕೊಡಬೇಕು ಅಂತ ವಿನಂತಿ ಮಾಡ್ತೇನೆ. ನಾವು ಸ್ವಲ್ಪ ಈ ಕೋಪ ಮತ್ತು ನೋವು ಎಲ್ಲವೂ ನಮಗೆಲ್ಲರಿಗೂ ಸಮಾನವಾದ ದುಃಖ ತರುತ್ತೆ. ಅದರ ಮಧ್ಯದಲ್ಲೂ ಕೂಡ ಒಟ್ಟಾಗಿ ಇದ್ರ ಬಗ್ಗೆ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ನಾನು ಊರಿಗೆ ಬಂದವನೇ ಆ 2 ಕುಟುಂಬ ಮನೆ ಭೇಟಿ ಕೊಡ್ತೇನೆ. ದಯವಿಟ್ಟು ಸಹಕಾರ ನೀಡಿ ಅಂತೇಳಿ ವಿನಂತಿ ಮಾಡ್ತೇನೆ.